ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ ವರ್ಗಾವಣೆಯ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೇನೆ. ಇದೊಂದು ಶಾಸಕರ ಸೇಡಿನ ಕ್ರಮದಂತೆ ಕಾಣ್ತಾ ಇದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾಧ್ಯಮದವರೊಂದಿಗೆ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡಲು ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಬೇಕೆಂದು ಏನೂ ಇಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಕೂಡ ಇದೆ. ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ಅಡ್ಡಿ ಆಗ್ತಾ ಇದೆಯಾ ಎಂಬುದು ಮಾತ್ರ ನೋಡಬೇಕಿದ್ದು, ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಸಾರ್ವಜನಿಕರಿಗೆ ವಾಹನಗಳಿಗೆ ಅಡ್ಡಿಯಾಗಿಲ್ಲ. ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು 18 ವರ್ಷ ಪ್ರಾಯದ ಮೇಲ್ಪಟ್ಟವರು. ಅವರು ಪ್ರಬುದ್ಧರು. ಮಕ್ಕಳು ಪ್ರತಿಭಟನೆ ಮಾಡುವಂಥದ್ದು ಇದೇ ಮೊದಲಲ್ಲ. ಎಷ್ಟೋ ಪ್ರತಿಭಟನೆ ಕೂಡ ನಡೆದಿದೆ. ಆಗ ಯಾವ ಪ್ರಾಂಶುಪಾಲರ ಮೇಲೆಯೂ ಆಕ್ಷನ್ ಆಗಿಲ್ಲ. ಕಾಲೇಜಿನಲ್ಲಿ ಸಮಸ್ಯೆ ಆಗಿರುವ ಕುರಿತು ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ಅಲ್ಲಿನ ಇಡೀ ಘಟನೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಶಾಸಕರಿಗೆ ಗೊತ್ತಿರಬೇಕು. ಶಾಸಕರ ಗಮನಕ್ಕೆ ಇದು ಬರಲಿಲ್ಲ ಎಂದಾದರೆ ಶಾಸಕರು ಕಾಲೇಜಿನ ಬಗ್ಗೆ ಎಷ್ಟು ಗಮನ ಕೊಟ್ಟಿರಬಹುದು ಎಂಬುದನ್ನು ಪ್ರಶ್ನಿಸಬೇಕಾಗ್ತದೆ. ಪ್ರತಿಭಟನೆಯ ಕುರಿತು ಕಾಲೇಜಿನಿಂದ ಮುನ್ಸೂಚನೆ ಶಾಸಕರಿಗೆ ನೀಡಿದ್ದಾರೆ. ಕೊಟ್ಟ ಮೇಲೆಯೂ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರ ಮೇಲೆ ಸೇಡಿನ ಕ್ರಮ ಕೈಗೊಂಡಿದ್ದಾರೆ. ಆ ಪ್ರಾಂಶುಪಾಲರು ಓರ್ವ ಮಹಿಳೆ ಮತ್ತು ಅನಾರೋಗ್ಯದಲ್ಲಿದ್ದಾರೆ. ಜೊತೆಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂಥದ್ದು ಒಬ್ಬ ಮಹಿಳೆಯ ಮೇಲೆ ಶಾಸಕರಿಗಿರುವ ಕಾಳಜಿ ಎಷ್ಟಿದೆ ಎಂಬುದು ತಿಳಿಯುತ್ತದೆ. ಒಂದು ರೀತಿಯ ಗೂಂಡಾ ಪ್ರವೃತ್ತಿ ಪುತ್ತೂರಿನಲ್ಲಿ ಪುನರಾವರ್ತನೆ ಆಗ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಂದು ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅವರ ನಡವಳಿಕೆ ಆಗಿರ್ಬೋದು, ಅವರ ಚಟುವಟಿಕೆ ಇರಬಹುದು, ಇದರ ಬಗ್ಗೆ ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಒಬ್ಬ ಪ್ರಾಚಾರ್ಯರನ್ನು ಗುರಿಯಾಗಿಟ್ಟುಕೊಂಡು ಪ್ರಾಚಾರ್ಯರು ನ್ಯಾಯಯುತವಾಗಿ ಮಕ್ಕಳ ಪರವಾಗಿ ನಿಂತ ಪರವಾಗಿ ಬಹುಶಃ ಶಾಸಕರು ಇವತ್ತು ದ್ವೇಷದ ಒಂದು ನೆಲೆಯಲ್ಲಿ ಏನು ಶಾಸಕರೊಟ್ಟಿಗೆ ಅವರು ಚರ್ಚೆ ಮಾಡಿದರು ಎನ್ನುವಂಥ ನೆಲೆಯಲ್ಲಿ ಅವರನ್ನು ಅಮಾನತುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಖಂಡಿಸ್ತೇವೆ. ಇದು ಪ್ರಥಮ ಅಲ್ಲ. ಪುತ್ತೂರಿನಲ್ಲಿ ವಿಟ್ಲಮಂಡೂರಿನ PDO ಮೇಲೆ ಇಂಥದ್ದೇ ಒಂದು ಅಮಾನತು ಮಾಡುವಂಥ ಕೆಲಸ ಆಯಿತು. ಒಬ್ಬರು ಮಹಿಳೆ. ಅದೇ ರೀತಿಯಲ್ಲಿ ನಮ್ಮ ನಗರಸಭೆಯ ಪೌರಾಯುಕ್ತರ ಮೇಲೆ ಅವರು ಇಂಥ ದಬ್ಬಳಿಕೆ ಮಾತನಾಡುವಂಥ ಕೆಲಸವನ್ನು ಮಾಡಿದರು. ಇടുಕಿದು ಗ್ರಾಮ ಪಂಚಾಯತಿನ PDOವನ್ನು ಅಮಾನತು ಮಾಡುವಂಥ ಕೆಲಸವನ್ನು ಮಾಡಿದರು. ಯಾರು ಶಾಸಕರ ಒಟ್ಟಿಗೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುವುದಿಲ್ವೋ ಅಂಥವರ ಮೇಲೆ ಇಂಥ ಅಧಿಕಾರ ದುರುಪಯೋಗ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ತೆಗೊಳ್ಳುವಂಥ ಕೆಲಸ ಒಂದು ಕೆಟ್ಟ ಒಂದು ಸಂಪ್ರದಾಯ ಇವತ್ತು ಪುತ್ತೂರಿನಲ್ಲಿ ಆರಂಭ ಆಗಿದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಖಂಡಿತ ನ್ಯಾಯಯುತವಾಗಿರುವಂತಹ ಪ್ರಾಚಾರ್ಯರ ಜೊತೆ ನಾವಿದ್ದೇವೆ. ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಕಟಿಬದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ.